ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಚಾವಾ ಅಂತ ಹೇಳಿ ಛತ್ರಪತಿ ಸಂಭಾಜಿ ಮಹಾರಾಜರ ಜೀವನ ಆಧಾರಿತ ಒಂದು ಅದ್ಭುತವಾದ ಚಿತ್ರ ಬಿಡುಗಡೆ ಆಗಿದೆ. ಸಂಭಾಜಿ ಮಹಾರಾಜರು ಮಹಾಯೋಧ ಛತ್ರಪತಿ ಶಿವಾಜಿ ಮಹಾರಾಜರ ಸುಪುತ್ರರು. ನಿಮಗ್ ಗೊತ್ತು, ಆ ಮರಾಠ ಸಾಮ್ರಾಜ್ಯದ ಧೀರ ರಾಜನ ಬದುಕಿನ ಚಿತ್ರಣವನ್ನ ನಿರ್ದೇಶಕ ಲಕ್ಷ್ಮಣ ಉಟೇಕರ್ ಅವರು ತುಂಬಾ ಸೊಗಸಾಗಿ ತೆರೆ ಮೇಲೆ ತಂದಿದ್ದಾರೆ. ಈ ಚಿತ್ರ ನಿಮಗೊಂದು ಅದ್ಭುತವಾದ ಅನುಭವವನ್ನು ಕೊಡುತ್ತೆ. ನಾನು ನಿನ್ನೆ ಆ ಚಿತ್ರಕ್ಕೆ ನೋಡೋದಕ್ಕೆ ಹೋಗಿದ್ದೆ. ಛತ್ರಪತಿ ಸಂಭಾಜಿ ಮಹಾರಾಜರು ಕೇವಲ ಒಬ್ರು ಮಹಾಯೋಧ ಅಷ್ಟೇ ಅಲ್ಲ, ಮಹಾನ್ ಚಾಣಾಕ್ಷರು, ಪಂಡಿತರು, ಕವಿ. ಹಿ ವಾಸ್ ಅ ಗ್ರೇಟ್ ಲೀಡರ್. ಮೊಘಲ್ ಆಕ್ರಮಣಕಾರ ಔರಂಗಜೇಬನಿಗೆ ಸಿಂಹ ಸ್ವಪ್ನ ಆಗಿದ್ದವರು ಸಂಭಾಜಿ ಮಹಾರಾಜರು. ಔರಂಗಜೇಬನ ಸೈನ್ಯವನ್ನ ಅರ್ಧಕ್ಕಿಳಿಸಿ ಅವ್ರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದವರು ಸಂಭಾಜಿ ಮಹಾರಾಜರು. ಔರಂಗಜೇಬನ ವಿರುದ್ಧ ಈ ಸಂಭಾಜಿಯವರು ಮಾಡಿದ ಯುದ್ಧ, ಅದರಲ್ಲಿನ ಗೆಲುವು, ಆಕ್ರಮಣ, ಯುದ್ಧ ತಂತ್ರಗಳು, ಅವರಿಗಾದಂತಹ ಮೋಸ ಮತ್ತು ಅವರ ಅದ್ವಿತೀಯ ಬಲಿದಾನ, ಇದೆಲ್ಲವನ್ನ ಈ ಚಿತ್ರದಲ್ಲಿ ತುಂಬಾ ಆಕರ್ಷಕವಾಗಿ ತೋರಿಸಿದ್ದಾರೆ. ಚಾವಾ ಬಾಲಿವುಡ್ನ ಅತ್ಯಂತ ಪ್ರತಿಭಾನ್ವಿತ ನಟ ವಿಕ್ಕಿ ಕೌಶಲ್ ಎಂತ ಮನೋಜ್ಞವಾದ ಅಭಿನಯ ಮಾಡಿದ್ದಾರೆ ಅಂತಂದ್ರೆ ಇಡೀ ಚಿತ್ರಕ್ಕೆ ಅವರು ಜೀವ ತುಂಬಿಟ್ಟಿದ್ದಾರೆ. ಸಂಭಾಜಿ ಮಹಾರಾಜರ ಯುದ್ಧ ತಂತ್ರಗಳು, ಅವರ ಧೈರ್ಯ, ಶೌರ್ಯ, ಸಾಹಸ ತುಂಬಾ ಸಹಜವಾಗಿ ತೆರೆ ಮೇಲೆ ತಂದಿದ್ದಾರೆ. ನೋಡಿ, ಒಬ್ಬ ಐತಿಹಾಸಿಕ ವ್ಯಕ್ತಿಯ ಪಾತ್ರವನ್ನ ಮಾಡೋದು ಒಬ್ಬ ನಟನಿಗೆ ತುಂಬಾ ಸುಲಭದ ಕೆಲಸ. ಆದ್ರೆ ಆ ಐತಿಹಾಸಿಕ ವ್ಯಕ್ತಿಯ ಹಾವ ಭಾವಗಳನ್ನ, ಆತನ ಮನಸ್ಥಿತಿಯನ್ನ ತೆರೆ ಮೇಲೆ ತರೋದಿದೆಯಲ್ಲ, ಅದು ತುಂಬಾ ಕಷ್ಟ. ಈ ಚಿತ್ರದಲ್ಲಿ ಸಂಭಾಜಿ ಮಹಾರಾಜರ ಮನಸ್ಥಿತಿಯನ್ನ ತೆರೆ ಮೇಲೆ ಹಾಗೆ ಮೂಡಿಸಿದ್ದಾರೆ ವಿಕ್ಕಿ ಕೌಶಲ್. ಅಮೇಜಿಂಗ್ ಆಕ್ಟರ್. ಭಾವನಾತ್ಮಕ ದೃಶ್ಯಗಳಲ್ಲಂತೂ ಪ್ರೇಕ್ಷಕರ ಕಣ್ಣಲ್ಲಿ ನೀರು ಬರೆಸ್ಬಿಟ್ಟಿದ್ದಾರೆ. ಅವರ ದೇಹದ ಭಂಗಿ, ಮಾತುಗಳು, ಹಾವ ಭಾವ, ಆ ಎಕ್ಸ್ಪ್ರೆಷನ್ಸ್ ಸಂಪೂರ್ಣವಾಗಿ ಸಂಭಾಜಿ ಮಹಾರಾಜರ ರೀತಿನಲ್ಲೇ ಕಾಣುತ್ತೆ. ನಿಮಗೆ ಸಂಭಾಜಿ ಮಹಾರಾಜರು ಹೀಗೆ ಇದ್ದಿರಬಹುದೇನೋ ಅಂತ ಅನ್ಸುತ್ತೆ ನಿಮಗೆ. ನೋಡಿ, ಸಂಭಾಜಿ ಮಹಾರಾಜರು ತುಂಬಾ ಬುದ್ಧಿವಂತರು. ಸಂಸ್ಕೃತ, ಪಾರ್ಸಿ ಮತ್ತು ಅನೇಕ ಭಾಷೆಗಳಲ್ಲಿ ಪಂಡಿತರಾಗಿದ್ದವರು. ಇದನ್ನ ವಿಕ್ಕಿ ಕೌಶಲ್ ಅವರು ತಮ್ಮ ಅಭಿನಯದಲ್ಲಿ ಹಾಗೆ ರಿಫ್ಲೆಕ್ಟ್ ಮಾಡಿದ್ದಾರೆ. ಲಕ್ಷ್ಮಣ ಉಟೇಕರ್ ಅವರ ನಿರ್ದೇಶನ ತುಂಬಾ ಪ್ರಭಾವಶಾಲಿಯಾಗಿ ಬಂದಿದೆ. ಈ ಚಿತ್ರದಲ್ಲಿ ಯುದ್ಧದ ದೃಶ್ಯಗಳನ್ನ ಅತ್ಯಂತ ರಕ್ತಸಿಕ್ತವಾಗಿ, ನೈಜತೆಗೆ ತೀರಾ ಹತ್ತಿರ ಆಗಿರೋ ಹಾಗೆ ಚಿತ್ರಿಸಿದ್ದಾರೆ. ಒಂದೊಂದು ಐತಿಹಾಸಿಕ ಘಟನೆ ಕೂಡ ಪ್ರೇಕ್ಷಕರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ. ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಅವರ ನಡುವಿನ ಸಂಬಂಧವನ್ನ ತುಂಬಾ ಭಾವನಾತ್ಮಕವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಸಂಭಾಜಿ ಮಹಾರಾಜರ ಅಂತ್ಯ ಆಗುವಂತ ದೃಶ್ಯ ಇದೆಯಲ್ಲ, ಅದು ಪ್ರೇಕ್ಷಕರಿಗೆ ಒಂದು ರೀತಿಯ ಭಾವನಾತ್ಮಕ ಅನುಭವ ಕೊಡುತ್ತೆ. ಸಂಭಾಜಿಯವರ ಸಾವನ್ನ ನೋಡ್ತಾ ನೋಡ್ತಾ ನಿಮ್ಗೆ ಅರಿವಿಲ್ಲದ ಹಾಗೆ ನಿಮ್ಮ ಕಣ್ಣಂಚಿನಿಂದ ನೀರು ಜಿನುಗೋದಕ್ಕೆ ಶುರುವಾಗ್ಬಿಡುತ್ತೆ. ಸಂಭಾಜಿಯವರ ಸಾವಿಗೆ ಕಾರಣರಾದಂತಹ ಮಿತ್ರದ್ರೋಹಿಗಳು ಮತ್ತು ರಾಜದ್ರೋಹಿಗಳ ಬಗ್ಗೆ ನಿಮ್ಮಲ್ಲಿ ಆಕ್ರೋಶ ಮೂಡೋದಕ್ಕೆ ಶುರುವಾಗುತ್ತೆ. 1661ರಲ್ಲಿ ನಡೆದಂತಹ ಬುರ್ಹಾನ್ಪುರ ಯುದ್ಧದಲ್ಲಿ ಸಂಭಾಜಿ ಮಹಾರಾಜರು ಮೊಘಲ್ ಸೇನೆಗೆ ಒಂದು ದೊಡ್ಡ ಆಘಾತವನ್ನ ಕೊಟ್ಟಿರ್ತಾರೆ. ಕಾಡುಗಳಲ್ಲಿ, ಗದ್ದೆಗಳಲ್ಲಿ, ನದಿ ತೀರಗಳಲ್ಲಿ ನಡೆದಂತಹ ಯುದ್ಧವನ್ನ ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ, ಆಕ್ಷನ್ ದೃಶ್ಯಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿ ದೃಶ್ಯ ವೀಕ್ಷಣೆ ಮಾಡ್ತಾ ಇದ್ರೆ ಅದು ನಿಮ್ಗೆ ಮರಾಠ ಸಾಮ್ರಾಜ್ಯದ ವೈಭವವನ್ನ ಹಾಗೆ ನಿಮ್ ಮುಂದೆ ತೆರೆದಿಟ್ಟು ನೈಜ ಯುದ್ಧ ತಂತ್ರಗಳನ್ನ ಬಳಸಿ ಮಾಡಿದ ಆಕ್ಷನ್ ದೃಶ್ಯಗಳು ವೆರಿ ವೆರಿ ಇನ್ಸ್ಪೈರಿಂಗ್. ಜೊತೆಗೆ ಘೋರ ಗೆರಿಲ್ಲಾ ತಂತ್ರಗಳನ್ನು ಕೂಡ ಚೆನ್ನಾಗಿ ತೆರೆ ಮೇಲೆ ತೆಗೆದುಕೊಂಡು ಬಂದಿದ್ದಾರೆ. ಸಂಭಾಜಿ ಮಹಾರಾಜರು ಮೊಘಲ್ ಸೇನೆಯನ್ನ ಸೋಲಿಸೋದಕ್ಕೆ ಗೆರಿಲ್ಲಾ ಮಾದರಿಯ ಯುದ್ಧವನ್ನ ಬಳಸಿದ್ರು. ಇದನ್ನ ಅತ್ಯಂತ ಮನೋಹರವಾಗಿ ತಂದಿದ್ದಾರೆ. ಚಿತ್ರದಲ್ಲಿ ಸಾಕಷ್ಟು ಬಲಿಷ್ಠವಾದ ಪೋಷಕ ಪಾತ್ರಗಳು ಬಂದಿದೆ. ಕೆಲವು ಆಕ್ಟರ್ಸ್ ಗಳಂತೂ ಸೈಡ್ ರೋಲ್ ಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಉದಾಹರಣೆಗೆ ಅಕ್ಷಯ್ ಖನ್ನಾ ಔರಂಗಜೇಬ್ ರೋಲ್ ಮಾಡಿದ್ದಾರೆ. ಎಷ್ಟು ಸಹಜವಾಗಿ ಮಾಡಿದ್ದಾರೆ ಅಂತಂದ್ರೆ, ಒಂದು ಸಹಜ ಕ್ರೌರ್ಯ ಅವ್ರ ಮುಖದಲ್ಲಿ ಹಾಗೆ ಮೂಡಿದೆ. ವಿನೋದ್ ಖನ್ನಾ ಬಿಡಿ, ಹಿ ಈಸ್ ಎ ಲೆಜೆಂಡ್. ಚಿತ್ರದ ಪ್ರಾರಂಭದಲ್ಲಿ ಔರಂಗಜೇಬನಿಗೆ ಶಿವಾಜಿಯ ಮರಣ ಆಗಿದೆ ಎನ್ನುವ ಒಂದು ಸಮಾಧಾನ ಇರುತ್ತೆ. ಆದ್ರೆ ಶಿವಾಜಿಯ ಮಗ ಸಂಭಾಜಿ ತಂದೆಗಿಂತಲೂ ಹೆಚ್ಚಿನ ಪರಾಕ್ರಮ ತೋರಿಸ್ತಾ ಇದ್ದಾನೆ ಅಂತ ಗೊತ್ತಾದಾಗ ಗಾಬರಿ ಆಗ್ಬಿಡ್ತಾನೆ ಔರಂಗಜೇಬ. ಚಿತ್ರದ ಕೊನೆಯಲ್ಲಿ ಶಿವಾಜಿಗೆ ಹುಟ್ಟಿದಂತಹ ಸಂಭಾಜಿಯ ತರ ನನಗೊಬ್ಬ ಮಗ ಹುಟ್ಟಲಿಲ್ವಲ್ಲ ಅನ್ನೋ ಆಕ್ರೋಶಕ್ಕೆ ಔರಂಗಜೇಬ್ ತಲೆ ಕೂರುಳು ಬಿಡ್ತಾನೆ. ಎಂತಹ ಅದ್ಭುತವಾದ ಆ ದೃಶ್ಯವನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ವಿನೋದ್ ಖನ್ನಾ ಅಂತಂದ್ರೆ ಅಮೇಜಿಂಗ್ ಅಮೇಜಿಂಗ್. ಅಶುತೋಷ್ ರಾಣಾ, ಹಂಬಿರಾವ್ ಮೊಹಿತೆ ಅವರ ಪಾತ್ರವನ್ನು ಮಾಡಿದ್ದಾರೆ. ಪ್ರಾಮಾಣಿಕ ಮತ್ತು ಧೀರ ಮರಾಠ ಸೇನಾನಿಯ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಯಸುಬಾಯಿ ಪಾತ್ರವನ್ನು ಮಾಡಿದ್ದಾರೆ. ತಮ್ಮ ಪ್ರಭಾವಿ ಅಭಿನಯದ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಸೂರೆಗೊಂಡು ಬಿಟ್ಟಿದ್ದಾರೆ. ನೋಡಿ, ಸಂಭಾಜಿ ಮಹಾರಾಜರನ್ನ ಹಿಡಿದು ಕೊಲ್ಲಿಸಿದ ನಂತರ ಯಸುಬಾಯಿ ಮಹಾರಾಣಿಯವರು ಅಂದ್ರೆ ಸಂಭಾಜಿಯವರ ಪತ್ನಿಯವರು ರಾಜಕೀಯವಾಗಿ ತುಂಬಾ ಬುದ್ಧಿವಂತಿಕೆಯಿಂದ ಇಡೀ ಮರಾಠ ಸಾಮ್ರಾಜ್ಯವನ್ನ ಕಾಪಾಡಿದ್ರು. ರಶ್ಮಿಕಾ ಮಂದಣ್ಣ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅವರು ಚಿತ್ರದಿಂದ ಚಿತ್ರಕ್ಕೆ ಪರಿಪಕ್ವವಾಗ್ತಾ ಇದ್ದಾರೆ. ಈ ಚಿತ್ರದಲ್ಲಂತೂ ನಾನು ಮಾಗಿದ್ದೀನಿ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಏನು, ಎ ಆರ್ ರೆಹಮಾನ್ ಅವರ ಸಂಗೀತ ಕೇಳ್ಬೇಕಾ?
ಯುದ್ಧದ ದೃಶ್ಯಗಳಿಗೆ ಅದ್ಭುತವಾದ ಹಿನ್ನೆಲೆಯ ಸಂಗೀತವನ್ನು ಕೊಟ್ಟಿದ್ದಾರೆ. ಸಾಹಸಾತ್ಮಕ ಕಾವ್ಯ ಗೀತೆಗಳು ಮರಾಠ ಸೇನೆಯ ಶಕ್ತಿಯನ್ನು ನಿಮ್ಮ ಮುಂದೆ ತಂದಿಟ್ಬಿಡುತ್ತೆ. ಪಾರಂಪರಿಕ ಡೋಲ್ಗಳು, ಬಾಜಾ ಭಜಂತ್ರಿಗಳು ಮರಾಠ ಸಂಸ್ಕೃತಿಯನ್ನ ನಿಮಗೆ ತೋರಿಸುತ್ತೆ. ಅಂತಿಮ ಯುದ್ಧಕ್ಕೆ ಮೊದಲು ಒಂದು ವಿಜಯ ಗೀತೆ ಬರುತ್ತೆ. ಬೆಸ್ಟ್ ಮ್ಯೂಸಿಕ್ ಮೊಮೆಂಟ್ ಅದು. ಪ್ರೇಕ್ಷಕರಿಗೆ ರೋಮಾಂಚನ ಹುಟ್ಟಿಸಿಬಿಡುತ್ತೆ. ಎಲ್ಲವೂ ಚಿತ್ರದ ಯಶಸ್ಸಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ಚಾವಾ ಒಂದು ಅದ್ಭುತವಾದ ಸಿನಿಮಾ, ಅನುಮಾನವೇ ಇಲ್ಲ. ಆದ್ರೆ ಅದರಲ್ಲಿ ನೆಗೆಟಿವ್ಸ್ ಇಲ್ವಾ, ಏರಿಯಾ ಆಫ್ ಇಂಪ್ರೂವ್ಮೆಂಟ್ಸ್ ಇಲ್ವಾ, ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪ್ರೇಕ್ಷಕರಿಗೆ ಅನಿಸ್ತಾ ಇಲ್ವಾ? ಖಂಡಿತ ಅನಿಸಿದೆ. ಈ ಚಿತ್ರ ಅಂತಲ್ಲ, ಯಾವುದೇ ಚಿತ್ರದಲ್ಲಾದ್ರೂ ಈ ರೀತಿಯ ಏರಿಯಾ ಆಫ್ ಇಂಪ್ರೂವ್ಮೆಂಟ್ಸ್ ಗಳು ಇದ್ದೇ ಇರುತ್ತೆ. ಅವುಗಳಲ್ಲಿ ಒಂದಷ್ಟನ್ನ ನಾನ್ ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ. ಚಿತ್ರದ ಪೂರ್ವಾರ್ಧ ಅಂದ್ರೆ ಫಸ್ಟ್ ಹಾಫ್ ನಲ್ಲಿ ಚಿತ್ರ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದೆ ಅನ್ಸುತ್ತೆ, ಸ್ವಲ್ಪ ಎಳೆದ್ಬಿಟ್ಟಿದ್ದಾರೇನೋ ಅನ್ಸುತ್ತೆ. ಅದರಲ್ಲೂ ಮೊದಲ 30 ನಿಮಿಷಗಳು ಬೇಗ ಹೋಗ್ಬೇಕಾಗಿತ್ತು ಅನ್ಸುತ್ತೆ. ಇನ್ನು ಫಿಮೇಲ್ ರೋಲ್ಗೆ ಇನ್ನೂ ಹೆಚ್ಚಿನ ಒತ್ತನ್ನ ಕೊಡಬಹುದಾಗಿತ್ತು ಅನ್ಸುತ್ತೆ. ಮರಾಠ ಸಾಮ್ರಾಜ್ಯದಲ್ಲಿ ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರ ಸತ್ತ ನಂತರ ಯಸುಬಾಯಿ ತುಂಬಾ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಆ ಪಾತ್ರಕ್ಕೆ ಇನ್ನಷ್ಟು ರೋಲ್ ನ ಕೊಡಬಹುದಾಗಿತ್ತು. ರಶ್ಮಿಕಾ ಮಂದಣ್ಣ ಇನ್ನಷ್ಟು ರೋಲ್ ಕೊಟ್ಟಿದ್ರು ಸಹ ಆ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ರು. ಯಸುಬಾಯಿಯ ದಕ್ಷತೆಯನ್ನ ಗ್ಲೋರಿಫೈ ಮಾಡಬಹುದಾಗಿತ್ತು ಅಂತ ಕೆಲವು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಇನ್ನು ಐತಿಹಾಸಿಕ ಮರಾಠ ಸಾಮ್ರಾಜ್ಯದಲ್ಲಿ ನಡೆದ ಸತ್ಯ ಘಟನೆಗಳನ್ನ ಇನ್ನೂ ಹೆಚ್ಚು ಪ್ರಾಮಾಣಿಕವಾಗಿ ತೋರಿಸಬಹುದಾಗಿತ್ತು. ಔರಂಗಜೇಬ್ ವಾಸ್ತವದಲ್ಲಿ ಸಂಭಾಜಿ ಮಹಾರಾಜರನ್ನ ಕೊಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದ. ಆ ಎಲ್ಲ ತಂತ್ರಗಳನ್ನ ಇನ್ನೂ ಎಫೆಕ್ಟಿವ್ ಆಗಿ ತೋರಿಸಬಹುದಾಗಿತ್ತು ಅಂತ ಹೇಳಿ. ಮರಾಠ ರಾಜಕೀಯದ ಚತುರತೆಯನ್ನ ಇನ್ನೂ ಹೆಚ್ಚಾಗಿ ತೋರಿಸಬೇಕಾಗಿತ್ತು. ಇತಿಹಾಸದಲ್ಲಿ ಹೇಳಿರೋ ಪ್ರಕಾರ ಸಂಭಾಜಿ ಮಹಾರಾಜರನ್ನ ಔರಂಗಜೇಬು ಭಯಾನಕವಾಗಿ ಚಿತ್ರಹಿಂಸೆ ಕೊಟ್ಟು ಕೊಂದ ಅನ್ನೋ ಉಲ್ಲೇಖ ಇದೆ. ತುಂಬಾ ಜನ ಚಿತ್ರದಲ್ಲಿ ತೋರಿಸಿರೋದು ಏನೇನೂ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ನಿರ್ದೇಶಕರಿಗೂ ಒಂದು ಲಿಮಿಟ್ ಇರುತ್ತೆ. ತೀರಾ ಹೆಚ್ಚಿನ ಹಿಂಸೆ, ಕ್ರೌರ್ಯವನ್ನ ತೋರಿಸೋದು ಕಷ್ಟ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇದು ನನ್ನ ಸೀಮಿತ ಜ್ಞಾನದಲ್ಲಿ ಚಿತ್ರದ ಬಗ್ಗೆ ನನ್ನ ಒಂದು ಸಣ್ಣ ವಿಶ್ಲೇಷಣೆ. ಒಂದು ಚಿತ್ರವನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಅಂತಿಮ ತೀರ್ಮಾನ ಆಯಾ ಪ್ರೇಕ್ಷಕರದ್ದು. ಆದ್ರೆ ಒಂದಂತೂ ಸತ್ಯ, ಚಾವಾ ಕೇವಲ ಒಂದು ಚಿತ್ರ ಅಷ್ಟೇ ಅಲ್ಲ, ಅದೊಂದು ಅನುಭವ. ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಅದೊಂದು ಟ್ರೈಬ್ಯೂಟ್. ಸಂಭಾಜಿ ಮಹಾರಾಜರಿಗೆ ನಾವು ಸಲ್ಲಿಸುವಂತಹ ಒಂದು ಶ್ರದ್ಧಾಂಜಲಿ. ನಮ್ಮ ಹಿಂದೂ ಪರಂಪರೆಯ ಬಗ್ಗೆ ಗೌರವ ಮೂಡಿಸುವಂತಹ ಸಿನಿಮಾ. ಐತಿಹಾಸಿಕ ಪ್ರೇಮಿಗಳಿಗೆ, ಆಕ್ಷನ್ ಸಿನಿಮಾನ ಇಷ್ಟಪಡೋರ್ಗೆ, ಮರಾಠ ಸಂಸ್ಕೃತಿಯನ್ನ ಮೆಚ್ಚೋರ್ಗೆ, ವಿಕಿ ಕೌಶಲ್ ಅಭಿಮಾನಿಗಳಿಗೆ ಒಂದೊಳ್ಳೆ ಸಿನಿಮಾ. ಪ್ರತಿಯೊಬ್ಬ ಭಾರತೀಯನೂ ನೋಡ್ಲೇಬೇಕಾದಂತಹ ಸಿನಿಮಾ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಭವಾನಿ, ಜೈ ಶಿವಾಜಿ, ಜೈ ಸಂಭಾಜಿ. ನಮಸ್ಕಾರ.